ಪೊಲೀಸ್ ಇಲಾಖೆಯವ್ರಿಗೆ, ಮಾಧ್ಯಮದವ್ರಿಗೆ, ಜೊತೆಗೆ ನಮ್ಮ ಧ್ರುವ ಈವೆಂಟ್ಸ್, ಪಿಂಕ್ ಟಿಕೆಟ್ಸ್, ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ, ಕುಟುಂಬ ಎಲ್ರಿಗೂ, ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ, ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ, ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ, ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದೀರ ಎಲ್ರಿಗೂ ಥ್ಯಾಂಕ್ ಯು. ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ನೀಟಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನಿನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ದೀವಿ ನೋಡಿ, ಭಾಳ ಖುಷಿ ಆಯಿತು. ತುಂಬ ಜನ, ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ದರು. ಬಟ್ ಜೋಕೆ ನಾನು ಹೇಳ್ತಿರೋದು, ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ನಾನು ಅಟೆಂಡ್ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ಇದು ಸೆಲ್ಫಿ ಕೊಡೋವಂಥ ಟೈಮೂ ಅಲ್ಲ. ಸೊ ಆದಷ್ಟು ಎಲ್ಲ ಹ್ಯಾಂಡ್ಲ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಿನ್ನೆ ಇವತ್ತು ಎಲ್ಲರೂ ತುಂಬ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಯಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಭಾಳ ಖುಷಿನೇ ಸರ್, ಭಾಳ ಖುಷಿ. ನೀವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಭಿಮಾನಿಗಳ ಪ್ರೀತಿ, ಹರ್ಷೋದ್ಗಾರ ಭಾವುಕರಾದ್ರಿ ಸರ್. ಹೊರಗಡೆ ಫ್ಯಾನ್ಸು ಇಲ್ಲ, ಆ ಪ್ರೀತಿಗೆ, ಅದಕ್ಕೆ ನಾವು ಅಂದರೆ ಆ ಪ್ರೀತಿಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಗೊತ್ತಾಗಲ್ಲ, ಏನು ವಾಪಸ್ ಕೊಡಬೇಕು ಗೊತ್ತಾಗಲ್ಲ. ಸೊ ಐ ಥಿಂಕ್ ಆ ಪ್ರೀತಿ ನಂಬಿಕೆನ ಉಳಿಸ್ಕೊಂಡು ಹೋಗೋದೇ ತುಂಬ ದೊಡ್ಡ ವಿಷಯ. ಅದ್ರ ಕಡೆಗೆ ಕೆಲಸ ಮಾಡಬೇಕು. ಏಕೆಂದರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ, ಯೂಶ್ವಲಿ ಒಂದು ಭಯ ಇರುತ್ತೆ, ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನೋ ಅಂತ. ಸೊ ತುಂಬ ಶಾಂತಿಯುತವಾಗಿ, ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಅಷ್ಟೊತ್ತು ಎಲ್ಲ ಕಾಯ್ತಾಯಿದ್ರು. ಹಾಗಾಗಿ ಅವ್ರ ಪ್ರೀತಿ ತುಂಬ ದೊಡ್ಡದು. ಈಗಲೂ ನಿರಂತರ ಬರ್ತಾನೆ ಇದ್ದಾರೆ. ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು, ನನ್ನ ಇಡೀ ಒಂದು ಪರ್ಸ್ನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಸೊ ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇತ್ತು. ಅದು ತುಂಬ ಚೆನ್ನಾಗಾಗಿದೆ. ಸಿಕ್ಕಿದ್ರು ಸರ್. ಎಲ್ಲ ನನ್ನ ಫ್ರೆಂಡ್ಸು ಬಂದಿದ್ದರು, ನನ್ನ ರಂಗಭೂಮಿ ಗುರುಗಳು ಬಂದಿದ್ದರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ದರು, ಎಲ್ಲರೂ ಸಿಕ್ಕಿದ್ರು. ಆದರೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬ ಹತ್ತಿರದ ಗೆಳೆಯರು, ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ ಮತ್ತೆ ಹೋದ್ಮೇಲೆ. ಡೆಫಿನೆಟ್ಲಿ ಸಾರ್ಥಕ ಸರ್. ತುಂಬ ಸಾರ್ಥಕ ಇದೆ ಸರ್. ವೇದಿಕೆ ಮೇಲೆ ಸರ್ ಅಂಚೆ ಕಚೇರಿ ಮುಂದೆ ಗಿಫ್ಟ್ ಕೊಟ್ಟರು, ಅದ್ರ ಬಗ್ಗೆ ಹೇಳ್ತೀವಿ ಸರ್. ತುಂಬಾ ಖುಷಿ ಆಗ್ತಿದೆ ಮೇಡಮ್. ಅಂದರೆ ನನಗಿದೆಲ್ಲ, ನನ್ನ ವಾಯ್ಸ್ ಅಷ್ಟು ಜೋರಿಲ್ಲ, ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಇವ್ರಿಗಾದರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬ ಭಾವುಕಳಾದರೆ, ತುಂಬ ಓವರ್ವೆಲ್ಮಿಂಗ್ ಅನ್ನಿಸ್ತು. ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬ ಖುಷಿ ಆಯಿತು. ಹಂಗೇನಿಲ್ಲ ಸರ್, ಮೈಸೂರಿಗೆ ಬರ್ತಾನೆ ಇರ್ತೀನಿ. ಕೆಲಸ ಎಲ್ಲೆಲ್ಲಿರುತ್ತೆ ಅಲ್ಲಿ. ಅಲ್ಲ, ಇವಾಗೇನು 1 hour ಇದೆ ಶೂಟಿಂಗು ಎಲ್ಲ. ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ, 2 ಕಡೆ ಇರ್ತೀವಿ. ಸೊ ಡೆಫಿನೆಟ್ಲಿ ಸರ್, ಮೈಸೂರು ಯಾವಾಗ್ಲೂ ಅದೊಂದು, ನಾನು ಅಂತಲ್ಲ, ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ, ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ, ಕ್ಯಾರಿ ಆಗ್ತಾನೆ ಇರುತ್ತೆ. ಎಸ್ ಸರ್. ತುಂಬ ಚೆನ್ನಾಗಾಗಿದೆ. ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ 1 ವರ್ಷದಿಂದ ಇದ್ದೀವಿ ಸರ್. ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ. ತುಂಬ ಖುಷಿಯಿಂದ ನಾನು ಹೋಗೋಕ್ಕೆ ಕಾಯ್ತಾ ಇದ್ದೀನಿ ಇವಾಗ. ನಮ್ಮ ಕುಟುಂಬ, ಅವ್ರ ಕುಟುಂಬ, ನಮ್ಮ ಕುಟುಂಬ, ಎಲ್ಲ ನಮ್ಮ ಕುಟುಂಬ, ಎಲ್ಲ ಒಂದೇ ಕುಟುಂಬ. ನನ್ನ ವೇದಿಕೆ ಮೇಲೆ ಇದ್ದಾಗ ಕೂಡ ನೀವು ಕಾಲೇಜ್ ಅಥವಾ ಒಂದು ಇದು ಕಾಣಿಸ್ತದೆ. ಯಾಕಂದರೆ ಅಭಿಮಾನಿಗಳು ಬರ್ತಾರೆ, ಏನೋ ಆಗುತ್ತೆ ಅಂತ ಆತಂಕನೂ ಕಾಡ್ತಾ ಇದ್ರು. ಸೊ ಅದೆಲ್ಲವೂ ಕೂಡ ನೀರು ಚೆನ್ನಾಗಾಗಿದೆ. ಅಂದರೆ ವೇದಿಕೆ ಮೇಲೆ ಇದ್ದಾಗಲೂ ಕೂಡ ಅಭಿಮಾನಿಗಳು ಬಿಟ್ಕೊಡಿ ಒಂದು ಭಯ ಇತ್ತಲ್ಲ, ಅಂದರೆ ತುಂಬ ನುಗ್ಲಾಟ ಆದರೆ ಈ ಥರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಈ ಥರ ಆಗಬೇಕಾದ್ರೆ. ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸ್ ಆಗ್ತಿದ್ರಲ್ಲ, ಅದು ಬಹಳ ಖುಷಿ ಕೊಡ್ತಾಯಿತ್ತು. ಅವ್ರ ಪಡೆಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ, ಹಂಗಾಗಿ ಅವಾಗ ಅವರಿಗೆ ವಿಶ್ ಮಾಡಿಕೊಂಡು
ಯಾಕಂದರೆ ಅದಕ್ಕೆ ಐ ಥಿಂಕ್ ಇಟ್ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್. ಅವ್ರಿಗೆ ಅದ್ರ ತುಂಬ ದೊಡ್ಡ ಗೌರವ ಕೊಡಬೇಕು. ಏಕೆಂದರೆ ಅದೊಂದು ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ. ಸರ್, ನಿಮ್ಮ ಸ್ನೇಹಿತರು ಚಿತ್ರರಂಗದ ಹಿರಿಯರೆಲ್ಲ ಬಂದಿದ್ರು, ಸಾಕಷ್ಟು ಮದುವೆ ಆದ ನಂತರ ಯಾವ ರೀತಿ ಇರಬೇಕು, ಡಾಲಿ ಧನಂಜಯನಿಗೆ ಯಾರು ದೃಷ್ಟಿ ಬಿಡಬಾರ್ದು, ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವ ರೀತಿ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಸಜೆಷನ್ಗಳು ಕೊಟ್ಟಿದ್ದಾರೆ. ಅವರ ಆರೈಕೆ ಪ್ರೀತಿ ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್. ನಾನು ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇವತ್ತವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪ್ರೀತಿಯಿಂದ ತಪ್ಕೊಂಡಿದ್ದಾರೆ. ಅದಕ್ಕೆ ಯಾವಾಗಲೂ ಆಭಾರಿ ನಾವು. ಡೆಫಿನೆಟ್ಲಿ ಸರ್, ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ. ಯಾಕೆಂದರೆ ನಾವು ಒಂದು ಸರಿ ನಾವು ಒಂದು ಎಮೋಷನಲಿ ಕನೆಕ್ಟೆಡ್ ಆದಾಗ, ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು. ಅದನ್ನು ನಿಭಾಯಿಸಲೇಬೇಕು, ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ, ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು. ಬಹಳ ಮುಖ್ಯವಾಗಿ ಸರ್, ಈಗ ಮುಂದೆ ಸರ್ ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ ಹೇಳ್ತಿರೋದು? ಎಲ್ಲರೂ ಖುಷಿ ಪಟ್ಟಿದ್ದಾರಲ್ವಾ, ಕುಟುಂಬ ಖುಷಿ ಪಟ್ಟಿದೆ, ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ. ಆ್ಯಂಡ್ ಇಟ್ಸ್ ಓಕೆ. ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ, ನನ್ನ ಮೇಲೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಓಕೆ. ಏನಾಗುತ್ತೆ, ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ, ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ. ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರೋಕ್ಕಾಗಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟು ಮಾಡೋಕ್ಕಾಗಲ್ಲ. ಆ ಥರದ್ದು ನಾವು ಒಂದು ಸಿಸ್ಟಮಲ್ಲಿ ಇದ್ದೀವಿ. ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ. ಸೊ ಜೊತೆಗೆ ಅವ್ರ ಜೊತೆಗೆ ಇರಬೇಕು, ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಎಲ್ಲರದು ಆ್ಯಂಡ್ ಹೆಂಗೆ ಹೇಳಿ, ಅದೇ ಹೇಳೋದಲ್ಲ, ಯಾರಿಗೂ ತೊಂದರೆ ಕೊಡೋದಲ್ಲ ಏನು ಮಾಡೋದು ತಪ್ಪಲ್ಲ ಸರ್. ಹಿಂಗೆ ನಾನು ಹೇಳ್ತಿರೋದು ಅದು ಯಾರಿಗಾದ್ರೂ ಸರ್, ನೀವು ಬಂದು ನಿಂತ್ಕೊಂಡ್ರು ಆ ಥರ ಜನ ಪ್ರೀತಿಸ್ಬಿಟ್ರೆ ನಿಮಗೆ ಬಗ್ಬೇಕು ಅಂತಲೇ ಅನಿಸುತ್ತೆ. ನನಗೆ ಇನ್ನೂ ನೆನಪಿದೆ, ನನ್ನ ಲೈಕ್ ಬಿಫೋರ್ ಟಗರು ಆ್ಯಂಡ್ ಆಫ್ಟರ್ ಟಗರು ಎಲ್ಲ. ನಾನು ಬಿಫೋರ್ ಟಗರು ಒಂದು ರೇಂಜಲ್ಲಿ ಇದೆ, ಒಂದು ಕೋಪ ಇದು ಎಲ್ಲದೂ ಇರೋದು. ಬಟ್ ಒಂದು ಸರಿ ಜನ ಪ್ರೀತಿಸೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್. ಅದು ಸಾಧ್ಯನೇ, ಅದು ಯಾವ ಕಲಾವಿದಂಗಾದರೂ ಸಾಧ್ಯನೇ. ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ. ಸೊ ಹಂಗಾಗುತ್ತದೆ ನನಗೇನು ಭಯ ಆಗಲಿಲ್ಲ. ಅದೇ ಹೇಳ್ತಾ ಇದ್ದೆ, ನಾವು ಹಾಗೆ ಇದ್ದೀವಿ, ಏನು ಭಯ ಆ ಥರ ಏನೂ ಇಲ್ಲ, ಚೆನ್ನಾಗಿದೆ. ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡೆದಿದೆ. ಸರ್, ಮದುವೆ ಬಳಿಕ ಶಿವಣ್ಣಂಗೆ ನಾವು ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಐ ಡೋಂಟ್ ನೋ. ಅವ್ರ ಪ್ರೀತಿ ತುಂಬ ದೊಡ್ಡದು. ಅಷ್ಟೆಲ್ಲ ಇದರಲ್ಲೂ ಅವ್ರು ಎಷ್ಟು ಎನರ್ಜೆಟಿಕ್ ಆಗಿ ಬಂದು ಅವ್ರು ಬಂದಾಗೆಲ್ಲ ನಮ್ಗೆ ಎನರ್ಜಿ ಕೊಟ್ಟು ಹೋಗ್ತಾರೆ. ಏನಿಲ್ಲ, ಹಿರಿಯರು ಇವಾಗ ಡೋಂಟ್ ನೋ ಹೆಂಗೆ ಹೇಳೋದು, ಒಂದಿಷ್ಟು ಅವ್ರಿಗೆ ಖುಷಿ ಕೊಡುತ್ತೆ, ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಅಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಅಲ್ವಾ. ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋಕ್ಕೆ ಬರಲ್ಲ. ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯುವಂಥ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು. ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್
ತುಂಬ ಥರದ ಆಚರಣೆಗಳಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಕೆಂಡ ಹಾಯಬೇಕಾದ್ರೆ ಪೂಜೆ ಮಾಡಿದರು. ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ, ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ. ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ. ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು. ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ಮದೆಲ್ಲ ಮಿಕ್ಸ್ ಆಗೋಗಿದೆ ಅಲ್ವಾ ಎಲ್ರದ್ದು. ಈಗ ನನ್ನ ಕೊಂಡ ಹಾಯೋದು ಇದೆಲ್ಲದೂ ನನ್ನ ಚೈಲ್ಡ್ಹುಡ್ಡಿಂದ ನನ್ನ ಜಾತ್ರೆಯಲ್ಲಿ ನಾನು ನೋಡ್ಕೊಬಂದಿರೋದು. ಅದು ನನಗೆ ಜನಪದ ಅದು ನನಗೆ ಜನಪದ ಅದು. ಅಥವಾ ವೀರಭದ್ರನ ಇಟ್ಕೊಂಡು ಅದು ನನಗೆ ಜನಪದ. ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೋಸೆಸ್ನ. ನನಗೆ ಅದು ಯಾವುದ್ರಲ್ಲೂ ಏನು ತಪ್ಪುಗಳು ಕಂಡಿಲ್ಲ. ಆ್ಯಂಡ್ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ. ಅಲ್ಲಿ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ. ಏನಾಗುತ್ತೆ, ನನ್ನ ತಾಯಿ ಮಿಷನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು. ನನಗೆ ಐ ನೋ ಸೈನ್ಸ್, ನನಗೆ ಸೈನ್ಸ್ ಗೊತ್ತಿದೆ, ನನ್ನ ಡಾಕ್ಟ್ರುಗಳಿಗೆ ಸೈನ್ಸ್ ಗೊತ್ತಿದೆ, ಅದೊಂದು ಸಣ್ಣ ಸರ್ಜರಿ ಇದು ಅಂತೆಲ್ಲ. ಆದರೆ ನನ್ನ ತಾಯಿ ಆಪ್ರೇಷನ್ ಥಿಯೇಟರ್ಗೆ ಹೋಗ್ಬೇಕಾರೆ ಜೇಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ, ಜೇಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಜೇಂಕಲ್ ಸಿದ್ದಪ್ಪ ಅವಳಿಗೊಂದು ಶಕ್ತಿ. ಸೊ ಅದನ್ನು ನಾನು ಅವಳಿಗೆ ಆ ಶಕ್ತಿನ ಆ ನಂಬಿಕೆನ ನಾನು ಗೌರವಿಸ್ಬೇಕಲ್ವ. ಹಾಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡೋಕ್ಕೆ ಹೋದರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ. ಸೊ ಹಾಗೆ ಸಾಕಷ್ಟು ವಿಷಯಗಳಿದೆ. ಅದನ್ನು ನಾನು ಮತ್ತೆ ಇವಾಗ ಮಾತಾಡೋಕೆ ಹೋದರೆ ಮದುವೆ ಬಿಟ್ಟು ಅದೆಲ್ಲದನ್ನು ಬೇರೆ ಡಿಸ್ಕಷನ್ಗಳಿಗೆ ಹೋಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೂ ಕೂಡ ಥ್ಯಾಂಕ್ ಯು. ಏನು ಅಂದರೆ ಇಟ್ಸ್ ಓಕೆ, ಯಾವಾಗಲಾರು ಒಂದೇ ನಿಮಿಷ. ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ, ನಿಮ್ಮ ಪ್ರೀತಿ ಕೂಡ ಇರಲಿ. ಅಂದರೆ ನಾನು ಕೂಡ ಇನ್ನೂ ತುಂಬ ಕಲಿತಾ ಇರ್ತೀನಲ್ಲ, ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದೂ. ಒಂದೇ ನಿಮಿಷ. ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ, ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ, ಪ್ರತಿಯೊಂದನ್ನು ಕಲಿತಾ ಇರ್ತೀವಿ. ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ. ನಾನೊಬ್ಬ ಕಲಾವಿದ, ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು. ನಾನು ಏನು ಮಾಡಿದ್ರು ತುಂಬ ಪ್ರೀತಿಯಿಂದನೇ ಮಾಡಬೇಕು. ಸೊ ಪ್ರಶ್ನೆಗಳು ಇದೆಲ್ಲದೂ ಖಂಡಿತ ಇರಲಿ, ಅದು ಯಾವಾಗಲೂ ಇರಲಿ, ಯಾವಾಗಲೂ ಎಲ್ಲರೂ ಅದೊಂದು ಡಿಸ್ಕಷನ್ ಆಗ್ತಾ ಇರಬೇಕು, ತಿದ್ದುತ್ತಾ ಇರಲಿ. ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ. ಥ್ಯಾಂಕ್ ಯು. ಮದುವೆ ಬಳಿಕ ಚಿತ್ರರಂಗಕ್ಕೆ ಕೆಲವೊಂದಷ್ಟು ಬ್ರೇಕ್ ತಗೋತೀರಾ? ಫ್ಯಾಮಿಲಿ ಲೈಫಲ್ಲಿ ಇರೋದಕ್ಕೆ ಅಥವಾ ಚಿತ್ರ ಇಲ್ಲ ಸರ್, ತುಂಬ ಕೆಲಸ ಇದೆ, ಅವ್ರಿಗೂ ಕೆಲಸ ಇದೆ, ಅವ್ರಿಗೂ ಪಾಪ ಪೇಷಂಟ್ಸ್ ಎಲ್ಲ ಕಾಯ್ತಿರ್ತಾರೆ. ಒಂದು ಸಣ್ಣ ಬ್ರೇಕ್ ಅಷ್ಟೇ, ಮತ್ತೆ ಮಾರ್ಚಿಂದ ನಾನು ಶೂಟಿಂಗ್ ಶುರು ಮಾಡ್ತೀನಿ, ಅವರು ಕೆಲಸಕ್ಕೆ ಹೋಗ್ತಾರೆ. ಒಬ್ಬ ಆಕ್ಟರ್ ಕುಟುಂಬಕ್ಕೆ ಹೊಸೆಯಾಗಿ ಹೋಗ್ತಾರೆ, ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ನಿಭಾಯಿಸೋದು ಹೇಗೆ ರೆಡಿ ಆಗಿದ್ರೆ, ನೀವು ಹೇಗೆ ಬಿಟ್ಟಿದ್ದೀರಿ? ಯಾಕಂದರೆ ಹಿಂದಿನ ಕಾಲೇಜಲ್ಲಿ ಜರ್ನಿ ಬೇರೆ, ಇವತ್ತಿನಿಂದ ಶುರುವಾಗ್ತಿರೋ ಜರ್ನಿ ಬೇರೆ. ಸರ್, ನಾನಿಂದ ಮುಂಚೆನೂ ಆನ್ಸರ್ ಮಾಡಿದ್ದೀನಿ. ಆ್ಯಸ್ ಎ ಡಾಕ್ಟರ್ ನಾನು ಕೂಡ ಆಲ್ರೆಡಿ ಸೋಷಿಯಲಿ ರೆಸ್ಪಾನ್ಸಿಬಲ್ ಆಗಿ ಇರೋದ್ರಿಂದ, ಆ್ಯಕ್ಟರ್ ಒಟ್ಟಿಗೆ ಇರೋದ್ರಿಂದ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೋಷಿಯಲ್ ವರ್ಕ್, ಟುವರ್ಡ್ಸ್ ವೆಲ್ಫೇರ್ ನಾನು ಕೂಡ ಕೆಲಸ ಮಾಡಿ ಒಳ್ಳೆ ಕೆಲಸಗಳು ಮಾಡೋ ಪ್ಲ್ಯಾನಲ್ಲಿ. ಆ್ಯಂಡ್ ಈಗ ಮಾತಾಡಿರೋದ್ರಲ್ಲೂ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ತುಂಬ ಭಾವುಕ ಫೀಲಿಂಗ್ ಬರುತ್ತೆ ಮೇಡಮ್, ತುಂಬ ಹೊಸದು. ಚೆನ್ನಾಗಿರುತ್ತೆ ಸರ್. ನನಗೆ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರದ್ದು ಎಲ್ರದ್ದು ಜೀವನ ಚೆನ್ನಾಗಿರುತ್ತೆ. ಅದು ವೆದರ್ ಆ್ಯಕ್ಟ್ರು, ಇದು ಮಾಧ್ಯಮ, ಎನಿವೇರ್. ಸೊ ಐ ಥಿಂಕ್ ಆ ಎಥಿಕ್ಸ್ ಇರೋದ್ರಿಂದ, ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ. ಥ್ಯಾಂಕ್ ಯು. ನನಗೆ ಅಭ್ಯಾಸನೇ ಇಲ್ಲ ಇವೆಲ್ಲ. ನನಗೆ ಇದು ಯಾವುದೂ ಅಭ್ಯಾಸನೇ ಇಲ್ಲ ನನಗೆ. ಮದುವೆಗೋಸ್ಕರ ಹಾಕ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ತುಂಬ ಜನ ಗುರುಗಳು ಬಂದು ಕೂಡ ಆಶೀರ್ವಾದ ಮಾಡಿದ್ರು. ಆ್ಯಂಡ್ ತುಂಬ ಜನ ಗುರುಗಳು ಬರೋಕ್ಕಾಗಿಲ್ಲ, ಅವರೆಲ್ಲರೂ ಅವ್ರ ವಿಶಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಎಲ್ಲ ಗುರುಗಳಿಗೂ. ಥ್ಯಾಂಕ್ ಯು.